ಇನ್ನು ಬಿಸಿಲ ನಗರಿ ರಾಯಚೂರಿನಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ. ತುಂಗಭದ್ರಾ ನದಿಯ ಅಬ್ಬರ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಗುರುರಾಯರಿಗೂ ಕೂಡ ತಟ್ಟಿದೆ ನೆರೆ. ರಾಯರ ಏಕಶಿಲಾ ವೃಂದಾವನ ಜಪದಕಟ್ಟೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ಘಟನೆ ನಡೆದಿರುವಂತಹದ್ದು. ರಾಯರ ವೃಂದಾವನಕ್ಕೆ ನೀರಿನಲ್ಲಿಯೇ ತೆರಳಿ ಅರ್ಚಕರಿಂದ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರುವಂತಹದ್ದು. ನಾರ್ಮಲ್ ಡೇಸ್ಗಳಲ್ಲಿ ಇಲ್ಲಿ ನೂರಾರು ಜನ ಭಕ್ತರು ಬರ್ತಾ ಇರ್ತಿದ್ರು. ಬಟ್ ಈಗ ನದಿಯ ನೀರು ಆವರಿಸಿಕೊಂಡಿರೋದ್ರಿಂದ ಭಕ್ತರು ದೂರದಿಂದಲೇ ರಾಯರಿಗೆ ನಮಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೇಗಿದೆ ಸದ್ಯದ ಪರಿಸ್ಥಿತಿ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅರ್ಚಕರು ನದಿಯ ನೀರು ಆವರಿಸಿಕೊಂಡಿದೆ, ಅದರಲ್ಲಿಯೇ ವಿಶೇಷ ಪೂಜೆ ಮಾಡೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ರಾಯರ ಏಕಶಿಲಾ ವೃಂದಾವನ ಜಪದ ಕಟ್ಟೆ ಎಲ್ಲವೂ ಕೂಡ ನದಿ ನೀರಿನಿಂದ ಮುಳುಗಡೆಯಾಗಿದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ತುಂಗಭದ್ರಾ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನ ನದಿಗೆ ಹರಿಬಿಟ್ಟಿರೋದ್ರಿಂದ ರಾಯಚೂರು ಜಿಲ್ಲೆಯ ಬಿಚ್ಚಾಲಿ ಗ್ರಾಮದಲ್ಲಿರ್ತಕ್ಕಂಥ ಗುರುರಾಯರ ಏಕಶಿಲಾ ವೃಂದಾವನ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅಪ್ಪಣ್ಣಾಚಾರ ಅನ್ನುವಂಥ ರಾಯರ ಭಕ್ತರು ನಿರ್ಮಿಸತಕ್ಕಂಥ ಈ ಒಂದು ಏಕಶಿಲಾ ವೃಂದಾವನ ಹಾಗೂ ರಾಯರು ಜಪ ಮಾಡಿದಂಥ ಜಪದ ಕಟ್ಟೆ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಜಪದ ಕಟ್ಟೆ ಸಂಪೂರ್ಣ ಮುಳುಗಡೆಯಾಗಿರುವಂಥದ್ದು. ನಿಜಕ್ಕೂ ಕೂಡ ಭಕ್ತರು ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಆ ಒಂದು ದರ್ಶನ ಪಡಲಿಕ್ಕೆ. ಜೊತೆಗೆ ಅರ್ಚಕರು ಕೂಡ ಆ ವೃಂದಾವನಕ್ಕೆ ಅಭಿಷೇಕವನ್ನ ಮಾಡಲಿಕ್ಕೆ ಸಾಕಷ್ಟು ಹರಸಾಹಸ ಮಾಡಬೇಕಾಗಿರೋದು. ಯಾಕಂದ್ರೆ ನೀರಿನಲ್ಲೇ ತೆರಳಿ ಅದಕ್ಕೆ ಒಂದು ಅಭಿಷೇಕವನ್ನ ಮಾಡುವಂಥದ್ದು. ನಾವೀಗ ಜಲಾಭಿಷೇಕ ಮಾಡ್ತಾ ಇರೋದನ್ನ ನಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣ ಜಲಾವೃತ ಆಗಿರ್ತಕ್ಕಂಥ ಏಕಶಿಲಾ ವೃಂದಾವನಕ್ಕೆ ಈಗ ಜಲಾಭಿಷೇಕ ನಡೆದಿರುವಂಥದ್ದು. ತುಂಗಭದ್ರಾ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಹರಿದಿರೋದ್ರಿಂದ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಬಿಚ್ಚಾಲಮ್ಮ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಬಳಿಯಲ್ಲೇ ಇರ್ತಕ್ಕಂಥ ಈ ಏಕಶಿಲಾ ವೃಂದಾವನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೇಶದ ನಾನಾ ಮೂಲೆಗಳಿಂದ ಬರ್ತಕ್ಕಂಥ ರಾಯರ ಭಕ್ತರು ಮಂತ್ರಾಲಯಕ್ಕೆ ಬಂದಂಥವರು ನೇರವಾಗಿ ಇಲ್ಲಿಗೂ ಕೂಡ ಬಂದು ದರ್ಶನವನ್ನ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಇದು ಕೂಡ ಅಷ್ಟೇ ಪವಿತ್ರವಾದ ಸ್ಥಳ ಮತ್ತು ಶಕ್ತಿಶಾಲಿ ಸ್ಥಳ ಅನ್ನುವಂತಹ ನಂಬಿಕೆ ಇರೋದ್ರಿಂದ ರಾಯರ ಭಕ್ತರು ಇಲ್ಲಿಗೆ ಬಂದು ಹೋಗುವಂಥದ್ದು. ಆದರೆ ಈಗ ರಾಯರ ಭಕ್ತರಿಗೆ ಏನು ಏಕಶಿಲಾ ವೃಂದಾವನದ ದರ್ಶನ ಮತ್ತು ಅದರ ಹತ್ರ ಹೋಗ್ಲಿಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಂಗಭದ್ರಾ ಜಲಾಶಯದಿಂದ ಬಂದಂತ ಸಾಕಷ್ಟು ಪ್ರಮಾಣದ ನೀರಿನಿಂದಾಗಿ ಏಕಶಿಲಾ ವೃಂದಾವನ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ರಾಯರು ತಪಸ್ಸು ಮಾಡಿದಂತಹ ಜಪದ ಕಟ್ಟೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು. ಜೊತೆಗೆ ಇಲ್ಲಿರ್ತಕ್ಕಂಥ ದೇವಾಲಯಗಳು ಏನು ಬೇರೆ ಬೇರೆ ದೇವಾಲಯಗಳಿದಾವೆ ಅವುಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ನಿಮ್ಗೆ ನಾವು ವಿಜುವಲ್ ನಲ್ಲಿ ತೋರಿಸ್ತಾ ಇದ್ದೀವಿ. ಏನು ಸಂಪೂರ್ಣವಾಗಿ ಈ ಒಂದು ಜಪದ ಕಟ್ಟೆ ಜಲಾವೃತ ಆಗಿದೆ. ಜೊತೆಗೆ ಏನು ಇದು ಎತ್ತರದಲ್ಲೇ ಇದ್ರೂ ಕೂಡ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ನೀರು ಬಂದಿರೋದ್ರಿಂದ ಇದು ಸಂಪೂರ್ಣವಾಗಿ ಈಗ ಮುಳುಗಡೆ ಹಂತಕ್ಕೂ ಕೂಡ ತಲುಪ್ತಾ ಇದೆ. ಇಂಥದ್ರಲ್ಲೂ ಕೂಡ ಏನು ಅರ್ಚಕರು ಪೂಜೆ ಮಾಡುವುದನ್ನ ಇನ್ನೂ ನಿಲ್ಲಿಸಿಲ್ಲ. ಯಾಕಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಾಗ ಅರ್ಚಕರು ಕೂಡ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಅವರು ನೀರಿನಲ್ಲೇ ತೆರಳಿ ಪೂಜೆಯನ್ನ ಮಾಡ್ತಾ ಇದ್ದಾರೆ, ಜಲಾಭಿಷೇಕವನ್ನ ಮಾಡ್ತಾ ಇರೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ವೇಳೆ ಇನ್ನೂ ಹೆಚ್ಚು ಪ್ರಮಾಣದ ನೀರು ನದಿಗೆ ಬಂದಿದ್ದೇ ಆದ್ರೆ ಖಂಡಿತವಾಗಿ ಈ ಒಂದು ಏಕಶಿಲಾ ವೃಂದಾವನ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗುವಂತ ಸಾಧ್ಯತೆ ಕೂಡ ಇದೆ. ಆಗ ಇಲ್ಲಿ ಭಕ್ತರು ಬರಲಿಕ್ಕೆ ಸಾಧ್ಯ ಇಲ್ಲ, ಅರ್ಚಕರು ಕೂಡ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಏನು ತುಂಗಭದ್ರಾ ನದಿಯಲ್ಲಿ ಹೆಚ್ಚು ನೀರು ಹರಿತಾ ಇರೋದ್ರಿಂದ ಏನು ಅಕ್ಕಪಕ್ಕದ ಗ್ರಾಮಗಳಿಗೂ ಕೂಡ ಪ್ರವಾಹ ಭೀತಿ ಕೂಡ ಎದುರಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಜಮೀನುಗಳಿಗೂ ಕೂಡ ನೀರು ನುಗ್ಗಿದೆ. ಈ ಒಂದು ನಿಟ್ಟಿನಲ್ಲಿ ತುಂಗಭದ್ರಾ ತೀರದ ಗ್ರಾಮಗಳು ಪ್ರವಾಹ ಭೀತಿಯನ್ನ ಎದುರಿಸ್ತಾ ಇದ್ದಾವೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.